ನಮಸ್ತೆ. ವಾಯ್ ಮಕಾಶಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ನೇಹಿತರಿಗೆ ಸ್ವಾಗತ. ನಿಮಗೋಸ್ಕರ ಇವತ್ತೊಂದು ಇಂಟ್ರೆಸ್ಟಿಂಗ್ ಎಪಿಸೋಡನ್ನು ಮಾಡ್ತಾ ಇದ್ದೀನಿ. ನಮ್ಮ ಭಾರತ ದೇಶ 1947ರಲ್ಲಿ ಸ್ವತಂತ್ರ ಆದ ನಂತರ ದೇಶವನ್ನು ಮುನ್ನಡೆಸಲಿಕ್ಕೆ ಒಂದು ಸಂವಿಧಾನ ಬೇಕಾಗಿರುತ್ತೆ. ಅಂತ ಸಂವಿಧಾನದ ಒಂದು ಟಾಪಿಕ್ ಇವತ್ತು ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸಂವಿಧಾನ ರಚನೆ ಭಾರತ ದೇಶದಲ್ಲಿ ಅದರ ಇತಿಹಾಸ ಹಿನ್ನೋಟ ನೋಡೋದಾದರೆ, ಭಾರತ ದೇಶದ ಮಹಾನ್ ಸಂವಿಧಾನ ರಚನಾಕಾರರು, ನಾಯಕರು ಸಾಕಷ್ಟು ದೇಶ ವಿದೇಶಗಳನ್ನು ಸುತ್ತಾಡಿ ಸಂಚಾರ ಮಾಡಿ ಅಧ್ಯಯನವನ್ನು ಮಾಡಿ ನಮ್ಮ ದೇಶಕ್ಕೆ ಉನ್ನತವಾದಂಥ ಮತ್ತು ಶ್ರೇಷ್ಠವಾದಂಥ ಜಗತ್ತಿನ ಬೃಹತ್ ಗಣರಾಜ್ಯವನ್ನು ಕೊಟ್ಟಂಥ ಮಹನೀಯರಿಗೆ ಮೊದಲನೇ ವಿಡಿಯೋ ಪ್ರಾರಂಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾರತ ಸಂವಿಧಾನ ಅನೇಕ ಕಾಯ್ದೆಗಳಿಂದ ಕೂಡಿದೆ. ಅದರಲ್ಲಿ ಕೆಲವು ಬ್ರಿಟಿಷ್ ಕಾಯ್ದೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅದರಲ್ಲಿ ಕಂಪನಿ ಕಾಯ್ದೆಗಳಂತ ಬರ್ತವೆ. ಬ್ರಿಟಿಷ್ ಕಾಯ್ದೆಗಳಲ್ಲಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆ, 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ, 1853ರ ಚಾರ್ಟರ್ ಕಾಯ್ದೆ. ಇವು ಕಂಪನಿ ಬ್ರಿಟಿಷ್ ಕಾಯ್ದೆಗಳು ಅಂತ ಹೇಳ್ತೀವಿ. ನಂತರ ಬ್ರಿಟಿಷ್ ಸರ್ಕಾರ ಕೂಡ ಭಾರತದಲ್ಲಿ ಕೆಲವು ಕಾಯ್ದೆಗಳನ್ನು ಜಾರಿಗೆ ತಂದಿರ್ತದೆ. ಅದು 1858ರಿಂದ 1947ರವರೆಗೆ. 1858ರಲ್ಲಿ ಭಾರತದಲ್ಲಿ ನೇರವಾಗಿ ಬ್ರಿಟಿಷ್ ಸರ್ಕಾರದ ಆಧಿಪತ್ಯ ಪ್ರಾರಂಭ ಆಗ್ತದೆ. ಅಂಥ ಸಂದರ್ಭದಲ್ಲಿ 1858ರಲ್ಲಿ ಬ್ರಿಟಿಷ್ ಭಾರತ ಸರ್ಕಾರ ಕಾಯ್ದೆ, 1861ರಲ್ಲಿ ಭಾರತೀಯ ಕೌನ್ಸಿಲ್ ಕಾಯ್ದೆ, 1892ರ ಭಾರತೀಯ ಕೌನ್ಸಿಲ್ ಕಾಯ್ದೆ, 1909ರ ಮಿಂಟೋ ಮಾರ್ಲೆ ಕಾಯ್ದೆ, 1919ರ ಮಾಂಟೆಗೋ ಜೇಮ್ಸ್ ಫರ್ಡ್ ಸುಧಾರಣೆ ಕಾಯ್ದೆ, 1935ರ ಭಾರತ ಸರ್ಕಾರ ಕಾಯ್ದೆ, 1947ರ ಸ್ವತಂತ್ರ ಭಾರತದ ಕಾಯ್ದೆ ಅಂತೇಳಿ ಬ್ರಿಟಿಷ್ ಸರ್ಕಾರ ಈ ಒಂದು ಕಾಯ್ದೆಗಳು 7 ಕಾಯ್ದೆಗಳನ್ನು ಕಾನೂನುಗಳನ್ನು ಜಾರಿಗೆ ತರುತ್ತೆ. ಹಾಗೆ ನಮ್ಮ ದೇಶದ ಒಂದು ಸಂವಿಧಾನದ ರಚನೆ ತುಂಬ ರೋಚಕವಾಗಿದ್ದು ಮತ್ತು ತುಂಬ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ವಿಷಯ ಅಂತಲೇ ಹೇಳ್ಬೋದು. ಭಾರತ ಸಂವಿಧಾನದ ರಚನೆಯಲ್ಲಿ ಕ್ರಿಪ್ಸ್ ಆಯೋಗಗಳು, ಕೆಲವೊಂದು ಆಯೋಗಗಳು ಬರ್ತವೆ. ಅದರಲ್ಲಿ ಕ್ರಿಪ್ಸ್ ಆಯೋಗ, ಕ್ಯಾಬಿನೆಟ್ ಆಯೋಗ, ಸಂವಿಧಾನ ರಚನಾ ಸಭೆ ಅಂತಕ್ಕಂಥವು. ಈ ಆಯೋಗಗಳ ಮುಖಾಂತರ ಭಾರತ ಸಂವಿಧಾನ ರಚನೆಯಲ್ಲಿ ಅಡಿಗಲ್ಲನ್ನು ಹಾಕಲಾಗುತ್ತೆ ಅಂತಲೇ ಹೇಳ್ಬೋದು. ಭಾರತ ಸಂವಿಧಾನ ಎಂತಹ ಸಂವಿಧಾನ ಅಂತಂದರೆ ಲಿಖಿತ ರೂಪದ ಸಂವಿಧಾನ ಅಂತ ಹೇಳ್ಬೋದು ಸ್ನೇಹಿತರೆ. ಇಂತಹ ಶ್ರೇಷ್ಠ ಭಾರತ ಸಂವಿಧಾನ ಕೆಲವು ಗುಣಲಕ್ಷಣಗಳು ಹೊಂದಿದೆ. ಅಂತಹ ಸಂವಿಧಾನದ ಕೆಲವು ಲಕ್ಷಣಗಳನ್ನು ಹೇಳೋದಾದರೆ, ಲಿಖಿತ ಮತ್ತು ವಿಸ್ತೃತ ಸಂವಿಧಾನ ಅಂತ ಹೇಳ್ತೀವಿ. ಅಂದರೆ ಬರವಣಿಗೆಯಲ್ಲಿ ಇರುತ್ತೆ ಮತ್ತು ದೊಡ್ಡ ಬೃಹತ್ತಾಕಾರದ ಸಂವಿಧಾನ ಆಗಿರುತ್ತೆ. ನಮ್ಯ ಮತ್ತು ಅನಮ್ಯ ಸಂವಿಧಾನ, ಎರವಲು ಸಂವಿಧಾನ ಅಂದರೆ ಬೇರೆ ದೇಶದ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಪಡೆದಂಥ ಅಂಶಗಳಿಗೆ ಎರವಲು ಸಂವಿಧಾನ ಅಂತ ಹೇಳ್ತೀವಿ. ಸಂಯುಕ್ತ ಪದ್ಧತಿ ಸಂವಿಧಾನ, ಸಂಸದೀಯ ಪದ್ಧತಿ ಸರ್ಕಾರ, ಜಾತ್ಯತೀತ ರಾಷ್ಟ್ರ, ಸ್ವಾತಂತ್ರ್ಯ ಸಂಸ್ಥೆಗಳು, ವಯಸ್ಕ ಮತದಾನ ಪದ್ಧತಿ, ಏಕಪೌರತ್ವ, ರಾಜ್ಯ ನಿರ್ದೇಶಕ ತತ್ವಗಳು, ಸ್ವತಂತ್ರ ಹಾಗೂ ಸಮನ್ವಯ ನ್ಯಾಯಾಂಗ ಪದ್ಧತಿ, 3 ಹಂತದ ಸರ್ಕಾರ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಸಂಸತ್ತಿನ ಸಾರ್ವಭೌಮ ಹಾಗೂ ನ್ಯಾಯಾಂಗೀಯ ಸಾರ್ವಭೌಮ ನಡವಳಿಕೆ ಸಂಶ್ಲೇಷಣೆ, ತುರ್ತು ಪರಿಸ್ಥಿತಿಗಳು, ಜಮ್ಮು ಮತ್ತು ಕಾಶ್ಮೀರ ವಿಶೇಷ ಸಂವಿಧಾನ, ಅಖಿಲ ಭಾರತ ಸೇವೆಗಳು. ಹೀಗೆ ಅನೇಕ ವಿಚಾರಗಳು ಭಾರತ ಸಂವಿಧಾನದಲ್ಲಿ ಲಕ್ಷಣವಾಗಿ ಇರ್ತವಂತಕ್ಕಂಥದ್ದನ್ನ ಹೇಳ್ಬೋದು. ಹೀಗೆ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಬೃಹತ್ತಾಕಾರದ ಸಂವಿಧಾನ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಪದ್ಧತಿ ಹೊಂದಿರುವಂತಹ ಸಂವಿಧಾನ ಅಂಥೇಳಿ ನಾವು ಪ್ರತಿಬಿಂಬಿಸ್ತೀವಿ. ಅಂತಹ ಶ್ರೇಷ್ಠ ಸಂವಿಧಾನ ಹೊಂದಿರುವಂಥ ಭಾರತೀಯರಾದ ನಾವು ಧನ್ಯರಂತ ಹೇಳಬಹುದು. ಹೀಗೆ ಮುಂದಿನ ಎಪಿಸೋಡಲ್ಲಿ ಸಂವಿಧಾನಿಕ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ.
ನನ್ನ ಒಂದು ಈ ಮಾಹಿತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ತೆ.